ಈಗ ಬಂದೋಗಿರೋರ್ನ ಇಲ್ಲ ಅಣ್ಣ ನೋಡಿಲ್ಲ. ನಿಜ ಹೇಳ್ತಾ ಇದೀಯ? ಹ್ಞೂ ಅಣ್ಣ ನಿಜ ಹೇಳ್ತಾ ಇದ್ದೀನಿ. ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಜಗತ್ತಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿರತ್ತೆ. ಪರವಾಗಿಲ್ಲ ಹೇಳು, ಎಲ್ಲಿ ನೋಡಿದೀಯ? ಕಾಲೇಜ್ನಲ್ಲಿ ನೋಡಿ. ಕಾಲೇಜ್ ಅಂದ್ಮೇಲೆ ಒಬ್ಬರನ್ನೊಬ್ರು ನೋಡೋದು ಮಾತಾಡೋದು ಇದ್ದೇ ಇರುತ್ತೆ. ಅಷ್ಟೇನಾ ಅಥವಾ ಯಾಕೋ ಮೈಕೆ ನಡೀತಾ ಇದೆ? ಮುಖ ಎಲ್ಲ ನೋಡ್ತಾ ಇದೆ. ಅಣ್ಣ ಅದು ಶಕೆ ಅನಿಸ್ತಿದೆ ಅಣ್ಣ. ಅಂದ್ರೆ ಏನೋ ತಪ್ಪು ನಡೀತಾ ಇದೆ ಅಂತ ಅರ್ಥ. ಹೇಳು, ಅವನಿಗೂ ನಿನಗೂ ಏನ್ ಸಂಬಂಧ ಅಂತ? ಅಣ್ಣ ಅದು ನಾನು ಅವರನ್ನ ಪ್ರೀತಿಸ್ತಾ ಇದ್ದೀನಿ. ಸಾಕು ಬರ್ತಾರೆ ಸುಖದ ಸಂಪತ್ತಿಗೆ ಬಾಳ್ತಾ ಇರೋರು ನಾವು. ಹೋಗಿ ಹೋಗಿ ಅಂತವನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಅವನಿಗೆ ಹಂಗವ ಈ ಪ್ರೀತಿ ಪ್ರೇಮ ಪ್ಯಾರ ಮೊಹಬ್ಬತ್ ಇಸ್ಕೊಂಡದು ಬರೀ ಪುಸ್ತಕದಾಗ ಓದಾಕ ಸಿನಿಮಾದಾಗ ನೋಡಕ್ ಅಷ್ಟ ಚಂದ, ಜೀವನದಾಗ ಅನುಭವಿಸೋದಕ್ಕಲ್ಲ. ಪ್ರೀತಿ ತುಂಬಿಕೊಂಡಿರೋ ಹೃದಯದ ಕೆಳಗಡೆ ಹಸಿ ಬಣ್ಣ ತುಂಬಿಕೊಂಡ್ರು ಹೊಟ್ಟೆ ಐತೆ. ಮುಂದೊಂದು ದಿವಸ ಹಸು ಚುರುಗೊಟ್ಟಿದ್ರ ಯಾರು ಬೇಕಾದವ್ರ ಮನೆ ಹೋಗಿಸ್ತೈತೆ. ಆದ್ರೆ ಈ ಜಗತ್ತಿನಲ್ಲಿ ಬದುಕಬೇಕಾದ್ರೆ ದೊಡ್ಡ 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 ದುಡ್ಡು ಹೊಂದಿದ್ರೆ ಅಪ್ಪ ಅವನು ಬಿಟ್ಟು ಬೇಕಾದ್ರೆ ಖರೀದಿ ಮಾಡುವ ಹಾಗ ಅಂದ್ಕೊಂಡಿರೋ ನಾನು, ಹಾಗೆ ಬಾಳ್ತಾ ಇರೋ ನಾನು. ಈ ನಿನ್ನ ಒಂದು ರೀತಿ ಗೋಮುಖ ವ್ಯಾಘ್ರ ಇದ್ದಂಗ ಒಂದು ಮುಖ ದರ್ಶನ ಮಾತ್ರ ಮಾಡಿದೀಯ, ಇನ್ನೊಂದು ಮುಖ ನೋಡೋ ಪ್ರಯತ್ನ ಪಡಬೇಡ. ಅಣ್ಣ, ಮನುಷ್ಯ ಯಾವತ್ತು ದುಡ್ಡನ್ನ ತಿಂದು ಬದುಕಲಿಕ್ಕೆ ಸಾಧ್ಯವಿಲ್ಲ ಅಣ್ಣ. ದುಡ್ಡಿಲ್ದಿದ್ರು ಕೂಡ ಎಷ್ಟೋ ಜನ ಬಡವರು ಪ್ರೀತಿಯಿಂದ ನಂಬಿಕೆಯಿಂದ ಜೀವನ ಸಾಗಿಸ್ತಾ ಇದ್ದಾರೆ. ನಮ್ಮ ಹತ್ರ ಸಾಕಷ್ಟು ದುಡ್ಡು ಇರ್ಬೋದು, ಶ್ರೀಮಂತಿಕೆನೂ ಇರಬಹುದು. ದುಡ್ಡಿಗೆ ಎಂಬ ಅಹಂಕಾರದ ಮದದಿಂದ ಚಪ್ಪಲಿನ ಬಂಗಾರದಲ್ಲಿ ಮಾಡಿಸಿದ್ರು ಕೂಡ ಕಾಲಲ್ಲಿ ಹಾಕೋಬೇಕೆ ಹೊರತು ತಲೆ ಮೇಲೆ ಹೊತ್ಕೊಂಡಿರಲಿಕ್ಕೆ ಆಗೋದಿಲ್ಲ. ನಾಲ್ಕು ಅಕ್ಷರ ಕಲ್ತು ಮಾತ್ರಕ್ಕೆ ಅಣ್ಣನಿಗೆ ಬುದ್ಧಿ ಹೇಳುವಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳೆ ನನ್ನ ತಂಗಿ. ನಿನ್ನನ್ನು ಈ ರೀತಿ ಮಾತಾಡಿಸ್ತಾ ಇರೋದು ಕಲಿತಿರೋ ವಿದ್ಯೆ ಅಲ್ಲ. ಹಲಸು ಮನಸ್ಸು ಅದೆಲ್ಲ ಸರಿ ಮಾಡ್ಕೋ. ಇರ್ಲಿಲ್ಲ ಅಂದ್ರ ನಾನು ಸರಿ ಮಾಡ್ಬೇಕಾಗತ್ತೆ. ಇದು ನಿಮ್ಮ ಕೊನೆ ನಿರ್ಧಾರ? ಹಾಗಾದ್ರೆ ನಾನು ನಿನ್ ತಂಗಿ, ನಂದು ಒಂದೇ ಒಂದು ಕೊನೆ ನಿರ್ಧಾರ. ನಾನು ನನ್ನ ಮನಸ್ಸಿಗೆ ಇಷ್ಟಪಟ್ಟು ಆಸೆ ಪಟ್ಟು ಪ್ರೀತಿ ಮಾಡಿರೋದು ಕರ್ಮರಾಜ್. ನಾನೇನಾದ್ರೂ ನನ್ನ ಜೀವನದಲ್ಲಿ ಮದುವೆ ಅಂತ ಆಗೋದಾದ್ರೆ ಕರ್ಮರಾಜ್ ನನಗೆ ಮಾತ್ರ ಸಾಧ್ಯ. ನೀವೇನಾದ್ರೂ ಈ ಅಂತಸ್ತು ತಕ್ಕಂತೆ ವರ್ಣ ತರ್ತೀನಿ ಅಂತ ನೀವೇನಾದ್ರೂ ಅನ್ಕೊಂಡಿದ್ಯಾ? ನೀವು ತಾಳಿ ಕಡಿಸೋದು ಪ್ರೀತಿಯಿಂದ ಸಾಕಿರುವ ಈ ನಿಮ್ಮ ತಂಗಿ ಕೊರಳಿಗಲ್ಲ, ಸತ್ತು ಹೆಣವಾಗಿ ಬಿದ್ದಿರುವ ನಿನ್ನ ತಂಗಿ ಕೊರಳಿಗೆ. ತಪ್ಪು ಮಾಡಿದೆ ಅಂತ ಅನ್ಸುತ್ತೆ. ನಾನು ಚಿಕ್ಕವಳಿರುವಾಗ ಒಬ್ಬಳೇ ಒಬ್ಬಳು ಮುದ್ದಾದ ತಂಗಿ ಅಂತ ಮುದ್ದಾಗಿ ಸಾಕಿದೆ ನೋಡು, ಅದು ನಾನು ಮಾಡಿರುವ ಮೊದಲನೇ ತಪ್ಪು. ತಂದೆ ತಾಯಿಗಳ ತೀರಿ ಹೋದ ನಂತರ ಇದೇ ಮೇಲೆ ಕೂರಿಸಿಕೊಂಡು ಇದೇ ಕೈಯಾರ ತುತ್ತರಿಸಿ ಬೆಳೆಸಿದೆ ನೋಡು, ಅದು ಮಾಡಿರುವ ಎರಡನೇ ತಪ್ಪು. ಅವಾಗ ನಿನ್ನ ಕತ್ತಿಗೆ ಸಾಯಿಸಿದ್ರೆ ಎಷ್ಟು ವಾಸ ಇತ್ತು. 3 ಜನ ಮುಂದೆ ನನ್ನ ಮರ್ಯಾದೆನ 3 ಕಾಸು ಹಾಕ್ಬಿಟ್ಟೇನೆ. ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಅನ್ನಿಸ್ತಾ ಇದೆ. ಹೋಗಿ ಸಾಯೋರನ್ನ ಎಲ್ಲಿ ಸಾಯ್ತಿ? ಸುಳ್ಳ ಸಾಯ್ತ ಪ್ರಕಾರ ಒಬ್ರು ಸಾಯ ಮಾತು ಅವ್ರ ತಾನ ವಾಪಸ್ ಬರ್ತಾರ. ಮಾತು ಬಾಯ್ಲು ಸಣ್ಣಕ್ಕೆ ಸಾಲಿ ಹುಚ್ಚಿ ಗೊತ್ತಾಗೋಲ್ಲ, ಹಂಗೆಲ್ಲ ಮಾಡಬಾರ್ದು. ಅವು ಮಾಡತ್ತ ನೊಂದು ತಲೆ ಸಿಂಗ ಜಾಗ ಹೋಗ್ರಿ ಆಗುದಿಲ್ಲ. ನೋಡ್ ಗಪ್ ಗೌಡ್ರಿ ಹೇಳ್ತಾ ಗಪ್ಪ ಬರ್ಲಪ್ಪ ಗೌಡ್ರ ಬರ್ರಿ. ಏನಿಲ್ಲ ನೋಡ್ರಿ, ಎಷ್ಟೋ ಅಲ್ಲಿ ನಿಮ್ಮ ಮನ್ಯಾಗ ದುಡ್ಕೊಂತಿನ್ನು ಆಳ್ ಮನುಷ್ಯನ ಹೇಳಂದ್ರೆ 2 ಮಾತು ಹೇಳ್ತಿಲ್ಲ, ದನಗಳು ಬಿಟ್ಕೊಂಡು ಹೊಲಕ್ ನಡ್ತಾನ. ಬೇಡ ನಮ್ಗೆ ತನಗೆ ತಿಳಿಯಲಿಲ್ಲ ಅಂದ್ರೆ ಗಾಡಿ ಕೇಳ್ಬೇಕು. ಯಾರ ಆಯ್ತು ಹೇಳಿ, ನಿಂದೊಂದು ಏನೈತಾಗ್ಲಿ. ಏನ್ ಹೇಳಾಕೇನ್ರಿ, ಇರೋದ ಒಂದ್ ತಂಗಿ ಐತಿ ನಮಗ.
ಹಿಂದ್ ನೋಡು ಮುಂದ್ ನೋಡು ಸಣ್ಣಾಗಿರ್ತ ಜೋಪಾನ ಮಾಡ್ಕೊತ ಬಂದು ನಾವು ಮತ್ತೆ ನೀವು ಕೊಟ್ಟು ಸರಿಗೇರಿದ ಏನಲೇ ಸಣ್ಣಾಗಿರ್ತ ಬೇಕ್ ಬೇಡದೆಲ್ಲ ಕೊಡ್ಸಿದಿರಿ ಏನದು? ಪಾಟಿ ಪೆನ್ಸಿಲ್ ಪುಸ್ತಕ ಅಂಗಿ ಚಾಟ್ ಎಲ್ಲ ತಂದು ಕೊಡ್ತೀರಿ ಅವ್ನು ಕಿಟ್ಟಿರವಲ್ಲ ಅವ್ನು ಚಲೋ ನಾನು ಕೊಟ್ಟು ಮದುವೆ ಮಾಡಿಬಿಟ್ಟು ಒಂದ್ ವೇಳೆ ನನ್ನ ಜಾಗದಾಗ ನೀ ಇದ್ದ ನಿನ್ನ ತಂಗಿ ಏನ್ರ ಅಂತ ಬಿಕಾರಿನ ಮದುವೆ ಆಗ್ತಾನಂದ್ರೆ ಕೊಟ್ಟು ಮದುವೆ ಮಾಡ್ತಿದ್ದೇನೆ. ದೇವರಾನ ಉದ್ದಕ ಕಾಲ್ ಗೊತ್ತು ಮದುವೆ ಮಾಡಿ ಬಿಕಾರಿ ಬುದ್ಧಿ ಬಿಕಾರಿ ತರನ ಯೋಚನೆ ಮಾಡುತ್ತೆ. ಅದಕ್ಕೇನ್ ಸಂಬಂಧ ನಮ್ಮ ಅಕ್ಕಂಗಾರ ಚಲೋ ಇದ್ರ ಸಾಧ್ಯ ಇಲ್ಲ. ಅಂತ ಸಂದರ್ಭ ಏನಾದ್ರೂ ಬಂದದ್ದಾದ್ರೆ ಇವಳಿಗೊಂದು ತೊಟ್ಟು ವಿಷ ಹಾಕಿ ಬಂದಾಗ್ತೇನೆ ವಿನಃ ಈ ಮದುವೆ ನಡೆಯೋದಕ್ಕೆ ನಾನು ಬಿಡುತ್ತಿಲ್ಲ. ಯಪ್ಪ ಈ ಮದುವೆ ನಡಿಯಾಕ ನಾ ಯಾರು ಇಲ್ಲಿ ಬಿಡ್ತಾನ ಸುಳ್ಳ ಟೂಸ್ ಹೊಸಾಟ ಬಡ್ಡಿಂದ ಚಾಲ ಒಳಗೆ ನಾ ಹೇಳ್ತು ಹಗಲಿ ಸರಿ ಕುಡಿತಾನ ಅವಾಗೇನ್ ಕೊಡ್ತಾರೆ ಗೌರಿಯ ಇದ್ರೊಳಗೆ ಏನಾರ ಒಂದ್ ಸ್ವಲ್ಪ ಫರಕ್ ಆತು ಟೂಸ್ಕೋ ಹೊಸ ಆಟ ನಾ ಚಾಲು ಮಾಡ್ಬೇಕು. ಒಳಗೆ ಏನಾರ ಒಂದು ಫರಕ್ ಆತ್ರ 5 ಗಂಟೆಗೆ ಮೆಳವಂಕಿ ಆಗಿರ್ತಾನೆ ಫರಕ್ ಮಾಡ್ಬಿಡುದಿಲ್ಲ ಅಪ್ಪ ಯಾವ ಅಣ್ಣ ಬೋದವ ದೇವ್ರ ಕೌಲ್ ಕಟ್ಬೇಕದನ್ನ ಯಾವಾಗ ಹೂ ಆತೈತೆ ಯಾವಾಗ ಹೂ ಆತೈತೆ ಆದ್ರೆ ಒಂದ್ ಷರತ್ತು, ನಾನು ಸಂಪೂರ್ಣವಾಗಿ ಒಪ್ಪಿಗೆ ಕೊಡೋವರೆಗೂ ಈ ವಿಷಯದಲ್ಲಿ ಮುಂದುವರಿಬಾರದು. ಅಣ್ಣ ಏನು ಹೇಳಿ ಗೊತ್ತಾಗ್ತಲೇವ ನಾ ನೀನು ಕಾಲೇಜ್ ಹೋಗಿ ಅವ ಅಂದ್ಬಿಟ್ಟು ಕಾಲೇಜ್ ಬಂದಿರ್ತಾನ ನಾಳಿಂದ ನೋ ನೋಡಿಂಗ್ ನೋ ಮಾತಾಡಿಂಗ್ ನೋ ಲವಿಂಗ್ ನೋ ಕಿಸ್ಸಿಂಗ್ ದೂರ ಇರೋ ಒಂದು ಹಬ್ಬ ಮತ್ತೆ ಬಯಸ್ ಹೋಗ್ಬೇಡ ನೀ ಅವನ ಆಧಾರ್ ಕಾರ್ಡ್ ಫ್ರೀ ಆಗಿ ಹೊರ ಮುಗಿಸಾತಾರ್ತಾನ ಎಲ್ಲಾರು ಎಲ್ಲ ಒಂದ ತಂಗಿ ಗೊತ್ತು ಏನ್ ನೋಡ್ದವ ನಂದ ಹಳಿ ಟಂಟಾಮ್ ಐತಿ ಹೋದ್ ನಾನೇ ವಸ್ತು ಕರ್ಕೊಂಡ್ ಬರ್ತೀನಿ ಹೋಗ ವಾಟ್ ಎಗ್ರೈಸ್ ಮಾಡೋದು ಏನ್ ಹೇಳಿದ್ಲಿ ತಂಗಿ? ಅವ್ವ ಏನತ್ತಾರ್ರಿ ಮತ್ ನೀವೇನ ಇದು ಇಲೆಕ್ಷನ್ ಈಗ ಇಲೆಕ್ಷನ್ ಇದ್ರ ಇವರು ಇಲೆಕ್ಷನ್ ನಾನು ಹೆಂಗ್ ಸೊ ತರಗತಿ ತರ 3 ಸಲ ಗೆದ್ದಾನೆ. ಈಗ ಇಲೆಕ್ಷನ್ ಅಂದ್ರೆ ಊರಾಗಿನ ಮನೆ ನಮ್ಮ ಮನೆಗೆ ಬರೋದನ್ನ ಓಟ್ ಹಾಕ್ತಾರಲ್ಲ ಅದ್ರಾಗ ಊರಿಗೆ ಹೆಚ್ಚಾದ ನಿಂತಿ ನಮ್ಮ ಮನ್ಯಾಗನ ಓಟ್ ಹಾಕ್ತಾರಲ್ಲ. ಓಟ್ ಹಾಕಿ ಬಿಡ್ಲಿ ಊಟಕ್ಕೆ ನಕ್ಕಿ ಇರ್ತಾರ ಅವ್ರ ಅವಾಗ ಅಡ್ಗಿ ಒಬ್ಬಕ್ಕೆ ಮಾಡಕ ತ್ರಾಸ ಆಗತೈತೆ. ಅಲ್ಲಿ ನೀ ಏನ್ ಮಾಡವ? ನನಗೆ ಹೆಲ್ಪ್ ಮಾಡಲ್ಲವ ಅದಕ್ಕ ಏನ್ ಮಾಡ್ಲಿವ ಅಂದ್ರೆ ಏನಿಲ್ಲ ಗೌರಿ ಸಾನ ಒಂದ್ ಸ್ವಲ್ಪ ಕುತ್ಕೊಂಡು ಬೇಸ್ನು ನೀ ನಾದಕ್ಯ ಚಪಾತಿ ಇಟ್ರಿ ಈಗ ಮಿತ್ರ ನಾನು ಸ್ವಲ್ಪ ಲಗ್ ಊಟ ಮಾಡ್ತೀವಿ ಚಿಕ್ಕ ಮಳೆ ಹೆಣ ಎತ್ತಂಗೈತಲ್ಲ ನಾಯಿ ಬೇಕಂದ ಅತ್ತಾಗಿನ್ ಮಾಮ ಊರಿಗೆ ಹೋಗಿ ನನಗೆ ಬೇಡ ಬಸ್ ಸೇರಿಸ್ಕೋದು ಮಾಮ ನೀನು ಕರೆಯೋದು ಹೋಗ್ತಿರ್ಲಿಲ್ಲ ಅಂದದ ಶಿಲ್ಪದೊಂದು ಚೀದಿಕೋದು ಬಸ್ ಹೆಣ್ಮಕ್ಳಿಗೆ ಬಿದಿ ಐತಲ್ಲ ಸೀದಿ ಉಟ್ಕೊಂಡು ಬಸ್ನಾಗ ಹೋಗಿ ಅಲ್ಲ ನಿನ್ ಸಮಸ್ಯೆ ಏನ? ಯಾವ ಸಮಸ್ಯೆ ಆಧಾರ್ ಕಾರ್ಡು ಮನ್ಯಾಗ ಬಿಟ್ಟು ಬಂದಿನಿ ಅವನು ಅವನ ಸುಟ್ಟು ಮಾಡ್ಕೊಂಡ ಅದು ಮತ್ ನಂದು ಏನೈತು ಕೆಲಸ ಅವ್ರೇನ್ ಸುತ್ತ ಮಾಡ್ಕೋತಾರೆ? ಅವನ ಬತ್ತಾನಲ್ಲ ಮೂದು ಪೂತಿನ ಶಿವರಾಜ್ಕುಮಾರ ಏನಂದು ನೋಡಿದಿಲ್ಲ ಅನ್ನೋದಾಗ ಚೆಲ್ಲಿದನು ಅನ್ನೋದಾಗ ಚೆಲ್ಲನಂತ ಓ ಮಾಮ ಅದು ನೀನ್ ಚೆಲ್ಲನು ಒತ್ತಾತ ತಗೊಂಡು ಒಲಿಸ್ಯಾನು ಯಾರಿಗೆ ಗೊತ್ತು ಮಾಮ ಅವಂದೈತಲ್ಲ ಅವಂದ ಜಿಯೋ ಅಂತ ನಿನ್ನ ತಂಗಿದು ತೂತುವಾದ ಚಿಮ್ಮು ಮಾದಯ್ಯ ಚಿಮ್ಮು ಓ ವಡಾಫೋನ್ ಸಿಮ್ ಇವುದಿಬ್ಬರು ನನ್ನ ಬದುಕು ಸಿಕ್ಕು ನನ್ನ ತಾತ ತಕೊಂಬಂದು ಎತ್ತುವುದಕ್ಕೆ ಬರುವೊಂದು ಊರಾಗ ಟವರ್ ಇಲ್ಲ ಸಿಮ್ ಇಟ್ಕೊಂಡ್ರೆ ಸಿಗ್ನಲ್ ಬರ್ತೈತಲ್ಲೇ ನೆತ್ತುವುದಕ್ಕೆ ಕಂಬಂದ ಮುಂದ್ಕೊಂಡು ಬಿದ್ದೈತಿ ಮಾಮ ಯಾಕಂದ್ರೆ ನನ್ನ ಚಾರ್ಜರ್ ಪಿನ್ನ ಕಿರಿಕಿರಿ ಐತಿ ಹೊಸದೊಂದು ಚಾರ್ಜರ್ ಕೊಂಡಿಸ್ಕೊಡ್ತಾರೆ ಬ್ಯಾದ ಮಾಮ ಆಮೇಲೆ ಗುದ್ದಾದ ಮುಂದೆ ಒಂದಕ್ಕೊಂದು ಕಿತ್ಕೊಂಡು ಕೈಯಾಗ ಬರ್ತಾವ ಮಾಮ ಜೋಡ 4 ಮಾತು ಪ್ರೀತಿಲ್ಲ ಮಾತಾಡುವ ಏನು ಪೀಕಿ ಮಾತಾಡೋದು ಮದಯ ಬಂದಾಗಿಂದ ನೋಡಾಕತ್ತೀನಿ ಒಳಗೆ ಹೋದ್ರು ಬದಿತಾಲ ಹೊರಗೆ ಬಂದದು ಬದಿತಾನ ಒತ್ತ ಪೀಕಿನ ಮಾದಂಗಿಲ್ಲ ಕೋದಿ ಲವ್ ಮಾಡಿ ಲವ್ ಲವ್ ಈ ಬಹು ಗೊತ್ತು ಅವಂದದ ಲವ್ ಹೆಂಗ್ ಮಾತಾಡ ಗೊತ್ತಿಲ್ಲ ಅದು ಗೊತ್ತಿದ್ರೆ ನಾ ಹೆಂಗ್ ಜಮ್ಕಂದೆ ಒಬ್ಬನ ಬಿಲ್ತಿದ್ನು ಮಾದ ಈ ಚೇರ್ಮನ್ ಕೂತಾರ ಕೇಳ್ದ ಹೌದು ನಿನ್ನ ಮಾತು ಕೇಳಿ ಎದ್ದು ಹೋಗ್ಯಾದಂದ್ರೆ ಒಂದು 4 ಮಾದಿ ಬಂದು ಹೋಗ್ತಾರೆ ಅಲ್ಲ ಒಂದು 4 ಮಾದಿ ಆದ ಇದೊಂದು ಹೆಚ್ಚಾಗತ್ತ ನವರಿಗೆ ಹಂಗಲ್ಲ ಇಷ್ಕ ಇಷ್ಕ ಮುಹಬ್ಬತ್ ಉಸಿಕಿನಾಗಿ ಹೆಂಗ್ ಮಾತಾಡ ಕಾಣಿಸಲ್ಲ ಹೌದಿಲ್ಲ ಅದ ಗೊತ್ತಾಗವಲ್ದು ಮಾದಯ್ಯ ಅನ್ನೋದು ಯಾವ್ದು ತಿಂಗಳಾಯ್ತು ನನಗ ದೌತ್ ಬದಾಕತ್ತೈತಿ ಮನಿಗೆ ಹೋಗಿ ಆಧಾರ್ ಕಾರ್ಡ್ನಾಗ ನೋಡ್ಬೇಕನ್ನ ಮೇಲ್ ಐತೋ ಫಿಮೇಲ್ ಐತೋ ಇನ್ ಯಾವ್ದಕ್ಕಿಂತ ನತ್ತ ನಲ್ವದಕ್ಕ ಇತ್ತಾರ
ಹೋಗಮ್ಮದ ಯಾ ನಮ್ಮನೆ ಬದಿತಲ್ಲ ಅವನು ಹಿಂದೂ ಬೈತಲ್ಲ ಮುಂದೆ ಬದಿತಲ್ಲ ಪಿಕ್ನಿಕ್ ಕರ್ಕೊಂಡು ಪಿಕ್ನಿಕ್ ಹಾ ಮಾಮ ಪ್ರೀತಿ ಮಾಡ್ತೀನಿ ನೀ ಎಲ್ದಂಗಕ್ಕಿನ್ನ ಪ್ರೀತಿ ಮಾಡ್ತೀನಿ ಹಾ, ಹಾ. ಮಾಮ ಆಕಿ ಕೈಯಾಗ ಅದನ್ನ ಕೊತ್ತ ಮಾಡ್ಲಿ ಬೇದೆ ಬೇದೆ ಹಂಗಾದ್ರೆ ಒಂದು 5,000 ರೂಪಾಯಿ ತಗೊಂಡು ಹೋಗಿ ಹೋಗಮ್ಮದ 5,000 ರೂಪಾಯಿ ಎದಕ್ಕೆ ಸಾಲ್ತಾವ ಯಾಕೋ ಸಾಲಾಗಿಲ್ಲ 5,000 ರೂಪಾಯಿ 20 ರೂಪಾಯಿ ಕೊಡು ಸಾಕು 20 ರೂಪಾಯಿ ಕೊಡು ಇಲ್ಲಿ ಜಾತ್ರೆಯಾಗ ಪೇದೆ ಅಂಗಡಿ ಬಂದೈತಿ ಹಾ 3 ಪೇದೆ ತಂತೀನಿ ಮೂರ ನಂದು ಅಕ್ಕಿದ ಬಾಯಾಗ ಅಕ್ಕಿದ ನಂದು ಬಾಯಾಗ ಇನ್ನೊಂದು ಉಳಿತಲ್ಲ ಅದನ್ನು ತಂದು ನಿನ್ನ ಕದಿ ಸೊಲ್ಯಾಗ ತುದುಕ್ತೀನಿ ಇದಂಗಿಲ್ಲ ಮಾಮ ಅಕ್ಕಿನ ಪ್ರೀತಿ ಮಾಡ್ತೀನಿ ನಾ ಯಾವುದು ಉದಿ ಅಂತ ಅಲಿಯ ಪುತ ಪುತ ಶಬಾಷ್ ಧರ್ಮ ಶಬಾಷ್ ಆವತ್ತು ನನ್ನ ಮನೆ ಅಂಗಳಕ್ಕೆ ಬಂದಾಗ ನಿನ್ನ ಮರ್ಯಾದೆ ಕಳೆದೆ ಅನ್ನೋ ಒಂದೇ ಒಂದು ಕಾರಣ ಮುಂದಿಟ್ಕೊಂಡು ಈ ದಿವಸ ನಿನ್ನ ತಮ್ಮನ್ನ ನನ್ನ ತಂಗಿ ಮೇಲೆ ಕಳೆದಲ್ಲ ವೈರುತ್ವ ಅಂದ್ರ ಧರ್ಮ ಯಾವಾಗ ನಿನ್ನ ಮನೆ ಗಂಡಿನ ಕಣ್ಣು ನನ್ನ ಮನೆ ಹೆಣ್ಣಿನ ಮೇಲೆ ಬೇಕು ಆವಾಗಲೇ ಈ ಶ್ರೀಕಾಂತ್ ಗೌಡನ ಕಣ್ಣು ನಿನ್ನ ಮನೆ ಹೆಣ್ಣಿನ ಮೇಲೆ ಬಿತ್ತು ಅಂತಾರಲ್ಲ ಸತೀಶ್ ಶಿರೋಮಣಿ ಸಾವಿತ್ರ ನಿನ್ನ ಮದನ ಮಂದಿರದ ಕದವನ್ನು ತೆಗೆದು ಹದವಾದ ಹರಿಯದಲ್ಲಿ ಜೇನುಗುಳಿ ಈ ಶ್ರೀಕಾಂತ್ ಗೌಡನ ಗಂಡಸ್ಥಾನ ಅಂದ್ರೆ ಹ್ಯಾಂಗೈತೆ ಅಂತ ಮುಟ್ಟಿ ನೋಡ್ಕೋಬೇಕು ಹಾಗೆ ಕೊಡ್ತೇನೆ ಯಾಕಾದ್ರೂ ಈ ಶ್ರೀಕಾಂತ್ ಗೌಡನ ಎದುರು ಹಾಕೊಂಡೆ ಅಂತ ಪ್ರತಿದಿನ ಪ್ರತಿಕ್ಷಣ ಕಣ್ಣೀರನ್ನ ರಕ್ತ ಕಣ್ಣೀರ್ ಹಾಕ್ಬೇಕು ಹಾಗೆ ಕಾಟ ಕೊಡ್ಲಿಲ್ಲ ನನ್ನ ಹೆಸರು ಶ್ರೀಕಾಂತ್ ಗೌಡನ ಅಲ್ಲ ಈ ಶ್ರೀಕಾಂತ್ ಗೌಡ ಅನ್ನೋ ಸಿಂಹ ಸುಮ್ಮನೆ ಗುಹೆಯಲ್ಲಿ ಮಲಗಿದೆ ಅಂದ್ರೆ ಬೇಟೆ ಯಾವ್ದನ್ನು ಮರ್ತಿಲ್ಲ ಇದಕ್ಕೆ ಹಸಿವಾಗಿಲ್ಲ ಅಂತ ಅರ್ಥ ಒಮ್ಮೆ ಹಸಿವಾಗಿ ಬೀಸಿದ್ರೆ ಬ್ಯಾಟ್ ಯಾವುದೋ ಇರಲಿ ಹಡಕ್ ಮುರ್ಕೊಂಡು ಹೋದದ್ರಿ ಬೀಳಲೇಬೇಕು ಧರ್ಮ ಈ ಶ್ರೀಕಾಂತ್ ಗೌಡ ಅಂದ್ರೆ ಕರಿ ಕಾಳಿಂಗ ಇದ್ದಂಗ ಕಚ್ಚೋದಲ್ಲ ಬರೀ ಉಸಿರಾಡಿದ್ರು ಸತ್ತೋಗ್ತೀರ ನನ್ನ ಮಕ್ಕಳು